ತಿಂಗಳಿಗೊಂದು, ವರ್ಷದಲ್ಲಿ 12 ಸಿನಿಮಾ ಕೊಟ್ಟ ನಟಿ. ಈ ರೆಕಾರ್ಡ್ ಎಂದಿಗೂ ಕೂಡ ಬ್ರೇಕ್ ಆಗಿಲ್ಲ. ಈ ಬಾಲಿವುಡ್ ನಟಿ ರೆಕಾರ್ಡ್ ಅನ್ನ ಶ್ರೀದೇವಿ, ಮಾಧುರಿ ಕೂಡ ಬ್ರೇಕ್ ಮಾಡಲು ಆಗಲಿಲ್ಲ. ಆ ನಟಿ ಬೇರೆ ಯಾರೂ ಅಲ್ಲ, ದಿವ್ಯಾ ಭಾರತಿ. ಈಕೆ ತಮ್ಮ ವೃತ್ತಿ ಜೀವನವನ್ನ 14ನೇ ವಯಸ್ಸಿನಲ್ಲಿ ಆರಂಭಿಸ್ತಾರೆ. ಮಾಡಲಿಂಗ್ ನಂತಹ ಗ್ಲಾಮರಸ್ ಜಗತ್ತಿಗೆ ಎಂಟ್ರಿ ಕೊಟ್ಟಾಗ ದಿವ್ಯಾ ಭಾರತಿಗೆ ಕೇವಲ 14 ವರ್ಷ ವಯಸ್ಸಾಗಿತ್ತು. ಮಾಡಲಿಂಗ್ ಬಳಿಕ ದಿವ್ಯಾ ಫುಲ್ ಫೇಮಸ್ ಆದ್ರು. ಬಣ್ಣದ ಲೋಕಕ್ಕೂ ಕೂಡ ಕಾಲಿಡ್ತಾರೆ. ದಿವ್ಯಾ ಭಾರತಿ 1992ರಲ್ಲಿ ವಿಶ್ವಾತ್ಮ ಚಿತ್ರದ ಮೂಲಕ ತಮ್ಮ ಸಿನಿ ಕೆರಿಯರ್ ಅನ್ನ ಆರಂಭಿಸ್ತಾರೆ. ದಿವ್ಯಾ ಭಾರತಿ ಹಿಂದಿ ಚಿತ್ರಗಳಿಗೆ ಕಾಲಿಟ್ಟ ತಕ್ಷಣ ಪರದೆಯ ಮೇಲೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾರೆ. 1 ವರ್ಷದ ಒಳಗೆ ಅವರು ಸತತವಾಗಿ ಹಲವಾರು ಹಿಟ್ ಚಿತ್ರಗಳನ್ನ ನೀಡುವ ಮೂಲಕ ಪ್ರೇಕ್ಷಕರ ಮನ ಗೆಲ್ತಾರೆ. ಆದ್ರೆ ಈ ನಟಿಯ ನಿಗೂಢ ಸಾವು ಬಾಲಿವುಡ್ ಅನ್ನೇ ಬೆಚ್ಚಿ ಬೀಳಿಸುತ್ತೆ. ಅಂದು ಏಪ್ರಿಲ್ 5, 1993 ನಟಿ ಮನೆಯ ಮೇಲ್ಚಾವಣಿಯಿಂದ ಬಿದ್ದು ಸಾವನ್ನಪ್ತಾರೆ. ಈ ಸುದ್ದಿ ಅಭಿಮಾನಿಗಳನ್ನ ಆಘಾತಗೊಳಿಸುತ್ತೆ. ದಿವ್ಯಾ ಭಾರತಿ ನಿಧನರಾಗಿ 32 ವರ್ಷಗಳಾದ್ರೂ ಕೂಡ ಅಭಿಮಾನಿಗಳು ಅವರನ್ನ ಮರೆತಿಲ್ಲ. ಬಾಲಿವುಡ್ ನಲ್ಲಿ 1 ವರ್ಷದ ಒಳಗೆ ದೊಡ್ಡ ನಟಿಯರು ಮಾಡಲು ಸಾಧ್ಯವಾಗದ ಮ್ಯಾಜಿಕ್ ಅನ್ನ ದಿವ್ಯಾ ಭಾರತಿ ಮಾಡಿದ್ರು. 1 ವರ್ಷದಲ್ಲಿ ಗರಿಷ್ಠ ಸಂಖ್ಯೆಯ ಸಿನಿಮಾಗಳನ್ನ ನೀಡುವ ಮೂಲಕ ಅವರು ದಾಖಲೆಯನ್ನ ಬರೆದಿದ್ದಾರೆ. ಈ ರೆಕಾರ್ಡ್ ಅನ್ನ ಇಲ್ಲಿಯವರೆಗೆ ಯಾವುದೇ ನಟಿ ಬ್ರೇಕ್ ಮಾಡಲು ಸಾಧ್ಯವಾಗಲಿಲ್ಲ. ದಿವ್ಯಾ ಭಾರತಿ ಒಂದೇ ವರ್ಷದಲ್ಲಿ 12 ಚಲನಚಿತ್ರಗಳನ್ನ ನೀಡಿದ ದಾಖಲೆಯನ್ನ ಹೊಂದಿದ್ದಾರೆ. ಈ ದಾಖಲೆಯನ್ನ ಇಲ್ಲಿಯವರೆಗೆ ಯಾರೂ ಕೂಡ ಬ್ರೇಕ್ ಮಾಡಲು ಸಾಧ್ಯವಾಗಿಲ್ಲ. ದಿವ್ಯಾ ಭಾರತಿ 1 ವರ್ಷದ ಒಳಗೆ ಸತತವಾಗಿ ನಿರಂತರವಾಗಿ 12 ಚಿತ್ರಗಳನ್ನ ನೀಡುವ ಮೂಲಕ ಗಲ್ಲಪೆಟ್ಟಿಗೆಯಲ್ಲಿ ಕೊಳ್ಳೆ ಹೊಡೆದಿದ್ದಾರೆ. 14ನೇ ವಯಸ್ಸಿಗೆ ಗ್ಲಾಮರ್ ಜಗತ್ತಿಗೆ ಪ್ರವೇಶಿಸಿದ ದಿವ್ಯಾ ಭಾರತಿ ನಿರ್ದೇಶಕ ಮತ್ತು ನಿರ್ಮಾಪಕ ಸಾಜಿದ್ ನಾಡಿಯಾಲ್ವಾಲಾ ಅವರನ್ನ ವಿವಾಹವಾಗಿದ್ದಾರೆ ಮತ್ತು ಮದುವೆಯಾದ ಸ್ವಲ್ಪ ಸಮಯದ ನಂತರ ನಟಿ ನಿಧನರಾಗ್ತಾರೆ. ಬಾಲಿವುಡ್ಗೆ ಪ್ರವೇಶಿಸುವ ಮೊದಲು ದಿವ್ಯಾ ಭಾರತಿ ದಕ್ಷಿಣ ಚಿತ್ರಗಳಲ್ಲಿಯೂ ಕೂಡ ತಮ್ಮ ಛಾಪನ್ನ ಮೂಡಿಸಿದ್ರು. ಅವರು ಬೊಬ್ಬೆಲಿ ರಾಜ ಚಿತ್ರದೊಂದಿಗೆ ತಮ್ಮ ನಟನಾ ವೃತ್ತಿಯನ್ನ ಆರಂಭಿಸ್ತಾರೆ. ತೆಲುಗು ಉದ್ಯಮದಲ್ಲೂ ಕೂಡ ದಿವ್ಯಾ ಭಾರತಿ ಬಹಳ ಸಮಯದಲ್ಲಿ ಸಾಕಷ್ಟು ಖ್ಯಾತಿಯನ್ನ ಗಳಿಸ್ತಾರೆ. ದಿವ್ಯಾ ಭಾರತಿ 1988ರಲ್ಲಿ ಗುಣಹೋಮ್ ಕೆ ದೇವತಾ ಚಿತ್ರದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಬೇಕಾಗಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಅವರ ಪಾತ್ರವನ್ನ ತೆಗೆದುಹಾಕಲಾಯಿತು. ಅವರ ಬದಲಿಗೆ ಸಂಗೀತಾ ಬಿಜಲಾನಿ ಅವರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಚಲನಚಿತ್ರೋದ್ಯಮದಲ್ಲಿ ತಮ್ಮ ಅಲ್ಪಾವಧಿಯ ವೃತ್ತಿ ಜೀವನದಲ್ಲಿ ನಟಿ ದಿವ್ಯಾ ಭಾರತಿ ಅನೇಕ ದಾಖಲೆಗಳನ್ನ ಸಾಧಿಸಿದ್ದಾರೆ. ಅವರು ತಮ್ಮ ಕಾಲದಲ್ಲಿ ಬಾಲಿವುಡ್ನ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿಯರಲ್ಲಿ ಒಬ್ಬರಾಗಿರ್ತಾರೆ.